ಇನ್ನು ಸಿದ್ದರಾಮಯ್ಯ ಅವರೇ ಸಿಎಂ ಅಂತಾರು ಯತೀಂದ್ರ ಅವರ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಇದ್ರ ಬಗ್ಗೆ ಗಮನ ಹರಿಸಬೇಕು. ಹೈಕಮಾಂಡ್ ಹೇಳಿದ್ದನ್ನ ಪಾಲಿಸೋದು ನಮ್ಮ ಜವಾಬ್ದಾರಿ. ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಬದ್ಧ ಹೇಗಂತ ಸಿಎಂ ಅವರೇ ಈಗ ಆಲ್ರೆಡಿ ಹೇಳಿದ್ದಾರೆ. ಹೈಕಮಾಂಡ್ ಹೇಳಿದ್ದನ್ನ ಪಾಲಿಸ್ತೀವಿ ಅಂತ ಡಿಸಿಎಂ ಕೂಡ ಹೇಳಿದ್ದಾರೆ. ನಾವೆಲ್ಲ ಹೈಕಮಾಂಡ್ ನಿರ್ಧಾರವನ್ನ ನಿರೀಕ್ಷೆ ಮಾಡ್ತಾ ಇದ್ದೀವಿ ಹಿಂಗಂತ ಶಾಸಕ ರಂಗನಾಥ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಬೆಳಗಾವಿಯಲ್ಲಿ. ಡಿಕೆ ಬಣದವರಿಗೆ ಒಂದು ರೀತಿ ಪ್ರೆಷರ್ ಕುಕ್ಕರ್ ಅಲ್ಲಿ ಹಾಕ್ದಂಗಾಗಿದೆ. ವಿಜುವಲ್ ಹೊಡೆಯಕ್ಕೆ ಆಗ್ತಾ ಇಲ್ಲ, ಸಿಟಿ ಹೊಡೆಯಕ್ಕೆ ಆಗ್ತಾ ಇಲ್ಲ. ಆ ಪ್ರೆಷರ್ನ ಅಲ್ಲೇ ಅದುಮಿಟ್ಕೊಳ್ಳುವ ಪ್ರಯತ್ನಗಳಾಗ್ತಿದೆ. ಬಿಕಾಸ್ ಪಾಪ ಇವ್ರುಗಳು ಏನಾದ್ರು ತುಟಿಕ್ ಪಿಟಿಕ್ ಅಂದ್ಬಿಟ್ರೆ ವಿಚಾರದಲ್ಲಿ ಇವರಿಗೆ ಸಡನ್ ಆಗಿ ನೋಟಿಸ್ ಬರುತ್ತೆ, ಆ ಕಡೆ ಬರ್ತಾ ಇಲ್ಲ. ಅದೇ ಪ್ರಾಬ್ಲಮ್ ಆಗ್ತಾ ಇರೋದು. ಯತೀಂದ್ರ ಸಿದ್ದರಾಮಯ್ಯ ತಮ್ಮ ತಂದೆಯ ಸಿಎಂ ಸ್ಥಾನದ ಬಗ್ಗೆ ಮಾತಾಡ್ತಾ ಇರೋದಿದೆ ಮೊದಲನೇ ಬಾರಿಯಾ? ಸ್ಟೇಟ್ಮೆಂಟ್ ಕೊಡ್ತಾ ಇರೋದು ಮೊದಲನೇ ಬಾರಿಯಾ? ತುಂಬಿದ ಸಭೆಯಲ್ಲಿ ಒಂದ್ಸಲ ಹೇಳ್ತಾರೆ, ಸೆಷನ್ ಆರಂಭ ಆದಾಗಲೇ 2 ಸಲ ಹೇಳ್ತಾರೆ. ಇವರ ತಂದೆ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ರು ಕುಳಿತುಕೊಂಡು ಇದ್ಯಾವುದು ಇಲ್ಲ, ನಾವಿಬ್ರು ಕೂಡ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಸಿದ್ದರಾಮಯ್ಯ ಅವರೇ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರೇ ಹೇಳಿದ್ದಾರೆ, ಆದ್ರೆ ಅವ್ರ ಮಗ ಸುಮ್ಮನಿರ್ತಾ ಇಲ್ಲ. ಪದೇ ಪದೇ ಹೇಳ್ತಿರೋಂಥ ಹಿನ್ನೆಲೆಯಲ್ಲಿ ನಾವು ಸಹ ಹೈಕಮಾಂಡ್ ಹೇಳ್ತಾರೆ ಅನ್ನೋದನ್ನ ಅಪೇಕ್ಷೆ ಪಡ್ತೇವೆ. ಸೊ ಹಾಗಾಗಿ ಅದು ಬಿಟ್ಟು ನಾನು ಇನ್ನೇನು ಕಾಮೆಂಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ, ಪ್ರತಿಕ್ರಿಯೆ ಕೊಡೋದು. ಸಿದ್ದರಾಮಯ್ಯ ಪುತ್ರರಿಗೆ ಹೇಳಕ್ಕೆ ಆಗದೆ ಇರುವಷ್ಟು ಹೈಕಮಾಂಡ್ ವೀಕ್ ಆಗಿದೆಯಾ ಅಂತ ಕಾಂಗ್ರೆಸ್ ಹೈಕಮಾಂಡ್ ಸರ್ ಹೈಕಮಾಂಡ್ ವೀಕ್ ಆಗಿದೆಯಾ? ನಮ್ಮ ಜವಾಬ್ದಾರಿ ಹೈಕಮಾಂಡ್ ಅವರು ಮತ್ತು ಪಕ್ಷದ ಏನ್ ಕೊಡುತ್ತೆ ಅದರಂತೆ ಪಾಲಿಸ್ಕೊಂಡು ಹೋಗ್ತಾ ಇದ್ದೇವೆ, ಅದರಂತೆ ಇರ್ತೇವೆ ಅನ್ನೋ ಮಾತ್ರ ಹೇಳ್ತಾರೆ. ಸಿದ್ದರಾಮಯ್ಯವರ ಮೌನದ ಬಗ್ಗೆ ಏನ್ ಹೇಳ್ತೀರಿ ಸರ್? ತಮ್ಮ ಪುತ್ರರ ಈ ತರ ಮಾತಾಡ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರನ್ನು ಕಿವಿ ಇಡ್ತಕ್ಕಂಥ ಕೆಲಸವನ್ನು ಮಾಡಬಹುದು, ಅದು ಕರೆದು ಬುದ್ಧಿಯನ್ನು ಹೇಳ್ಬೋದಾಗಿತ್ತು. ಮುಖ್ಯಮಂತ್ರಿ ಸಾಹೇಬರು ನಮ್ಗೆಲ್ಲರಿಗೂ ಹೇಳಿದ್ದಾರೆ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ತಾರೆ ಅಂತ. ಅದರಂತೆ ನಾವೆಲ್ಲರೂ ಹೈಕಮಾಂಡಿನ ನಿರೀಕ್ಷಣೆ ಮಾಡ್ತಾ ಇದ್ದೇವೆ. ಇದನ್ನೇನಾದ್ರು ಚರ್ಚೆ ಪಾರ್ಟಿ ವೇದಿಕೆಯಲ್ಲಿ ಚರ್ಚೆ ಮಾಡ್ತೀರಾ ಅಥವಾ ಸಿಎಂ ಗಮನಕ್ಕೆ ತಾವೇನಾದ್ರು? ಎಲ್ಲ ನಿಮ್ ಜೊತೆ ನಾವು ಮಾತಾಡ್ಲಿಕ್ಕೆ ಹೋಗೋದಿಲ್ಲ, ನಾವು ಮಾತಾಡ್ಕೊಂಡು ವರಿಷ್ಠರು ತೆಗೆದುಕೊಳ್ಳೋ ನಿರ್ಧಾರಕ್ಕೆ ನಾವೆಲ್ಲ ಪಾಲಿಸ್ತೇವೆ ಅಂತ ಹೇಳ್ತಾ ಇದ್ದೀನಲ್ಲ. ಹೈಕಮಾಂಡ್ ರೀತಿ ಆಗಿದೆ ಸರ್. ಇವತ್ತು ಸಿದ್ದರಾಮಯ್ಯ ಸಾಹೇಬರು, ಡಿಕೆ ಶಿವಕುಮಾರ್ ಸಾಹೇಬರು ಅವರು ಸಹ ಹೇಳಿಕೆ ಕೊಟ್ಟಿದ್ದಾರೆ, ನಾವೆಲ್ಲ ಹೈಕಮಾಂಡ್ ಏನು ಹೇಳ್ತಾರೆ ಅದನ್ನು ಪಾಲಿಸ್ತೇವೆ ಅಂತ. ನಾವೆಲ್ಲರೂ ಅದೇ ಥರ ಹೋಗ್ತಾ ಇದ್ದೀವಿ. ಇಲ್ಲೂ ಏನು ಯಾವುದೇ ಗೊಂದಲ ಇಲ್ಲ. ನೀವು ಆ ವಿಚಾರದಲ್ಲೆಲ್ಲ ತಲೆ ಕೆಡಿಸ್ಕೋಬೇಡಿ. ಸದ್ಯದಲ್ಲೇ ಸೂಕ್ತವಾದ ಸಂದರ್ಭದಲ್ಲಿ ಸೂಕ್ತವಾದಂಥ ನಿರ್ಧಾರಗಳು ಹೈಕಮಾಂಡಿಂದ ಬರುತ್ತೆ ಅಂತ ಹೇಳಬಲ್ಲೆ.